ನನ್ನ ಮದುವೆಯಾದ 6 ತಿಂಗಳಿಗೆ ಗಂಡನ ಮೇಲೆ ವಿರಕ್ತಿ ಹೊಂದಿ ತವರಿಗೆ ಬಂದುಬಿಟ್ಟೆ. ಅಪ್ಪ ಅಮ್ಮ ಎಷ್ಟು ಬೇಡ ಅಂದರೂ ವಿಚ್ಛೇದನ ತೆಗೆದುಕೊಳ್ಳುವ ನಿರ್ಧಾರ ಮಾಡಿ ಸಹಿ ಹಾಕಿದ್ದಾಯಿತು. ಅಷ್ಟಕ್ಕೂ ನನ್ನ ಜೀವನದಲ್ಲಿ ನಡೆದದ್ದಾದರೂ ಏನು? ಮುಂದೆ ನನ್ನ ಜೀವನ ಹಾಗಂತ ಸಹಿ ಮಾಡಿ ಪೆನ್ನು ಪಕ್ಕಕ್ಕಿಟ್ಟೆ. ಆ ಪಾಪಿ ನನ್ನೆದುರಿಗೆ ಇದ್ದ. ಲಾಯರ್ ನನ್ನ ಕಡೆ ನೋಡಿದರು. ಅಪ್ಪ ಪಕ್ಕದಲ್ಲೇ ಇದ್ದರು. ನನಗೆ ಯಾವ ದುಗುಡವೂ ಇರಲಿಲ್ಲ. ಸಿನಿಮಾಗಳಲ್ಲಿ ಆಗುವಂತೆ ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕುವಾಗ ಹೀರೋಯಿನ್ ಕಣ್ಣುಗಳಲ್ಲಿ 2 ಹನಿ ಕಣ್ಣೀರು ತುಳುಕುವಂತೆ ನನಗೇನೂ ಆಗಲಿಲ್ಲ. ಬದಲಿಗೆ ಒಂದು ಸಂಬಂಧವಲ್ಲದ ಸಂಬಂಧ ಕಳೆದುಕೊಂಡು ಅನ್ನುವ ನಿಟ್ಟುಸಿರು ನನ್ನೊಳಗಿದ್ದದ್ದು ಸುಳ್ಳಲ್ಲ. ಆ ಪಾಪಿ ನನ್ನ ಕಡೆ ನೋಡುತ್ತಲೇ ಇದ್ದ. ಅವನ ಮುಖ ನೋಡಲು ನನಗೆ ಮನಸ್ಸಾಗುತ್ತಿರಲಿಲ್ಲ. ಬೇಗ ಅಲ್ಲಿಂದ ಹೊರಟರೆ ಸಾಕು ಅನ್ನಿಸುತ್ತಿತ್ತು. ಲಾಯರ್ ಕಡೆ ನೋಡಿ, ನಾನು ಹೊರಡ್ತೀನಿ ಸರ್, ಬೇಗ ಮುಗಿಸಿ ಅಂದೆ. ಆತ ಇನ್ನೇನೋ ಹೇಳುವುದರಲ್ಲಿದ್ದ ಹಾಗೆ ಕಾಣಿಸುತ್ತಿತ್ತು. ಆದರೆ ನನಗೆ ಯಾವ ಆಸಕ್ತಿಯೂ ಉಳಿದಿರಲಿಲ್ಲ. ಅಪ್ಪನಿಗೆ ನನ್ನ ಮನಸ್ಥಿತಿ ಅರ್ಥವಾಗುತ್ತಿತ್ತು. ಲಾಯರ್ ಕಡೆ ನೋಡಿ, ನಮಸ್ಕಾರ ಸರ್ ಅಂತ ಹೇಳಿ ಹೊರಟರು. ನಾನು ಕೂಡಲೇ ಹೋಗಿ ಕಾರ್ ಹತ್ತಿಕೊಂಡೆ. ಅಪ್ಪ ಪಕ್ಕದಲ್ಲಿ ಕೂತರು. ಅವರ ಕಣ್ಣಲ್ಲಿ ನೀರಿತ್ತೋ ಏನೋ, ಆದರೆ ನಾನು ನಿರಾಳವಾಗಿದ್ದೆ. ಕೋರ್ಟ್ ಆವರಣ ಬಿಟ್ಟ ಮೇಲಂತೂ ಇನ್ನೂ ಆರಾಮ ಅನ್ನಿಸಿತು. ಗೇರ್ ಬದಲಾಯಿಸಿ ಡ್ರೈವಿಂಗ್ ಮಜಾ ಅನುಭವಿಸಲು ಶುರು ಮಾಡಿದೆ. ಒಳಗೆ ಹೋಗ್ತಿದ್ದ ಹಾಗೆ ಕಾಣಿಸಿದ್ದೆ ಅಮ್ಮ, ನನ್ನ ಪ್ರೀತಿಯ ಅಮ್ಮ. ನನ್ನ ಕಣ್ಣೆದುರಿಗೆ ನನ್ನ ಮಗಳ ಜೀವನ ಹೀಗಾಯ್ತಲ್ಲ ಅಂತನ್ನುವ ನೋವು ಅವಳಿಗೆ. ನನ್ನ ಮುಖ ಕಂಡ್ರೆ ಕಣ್ಣೀರು ಅನ್ನೋದು ತಾನಾಗೇ ಉಕ್ಕಿ ಬರುತ್ತೆ. ಅದಕ್ಕೆ ಅಮ್ಮ ನನ್ನನ್ನು ನೋಡ್ತಿದ್ದ ಹಾಗೆ ಅಳಬಾರದು ಅನ್ನಿಸಿ ನಾನೇ ತಮಾಷೆ ಮಾಡುತ್ತಾ ಹೋಗಿ ಕೆನ್ನೆ ಜಿಗುಟಿದೆ. ಅಮ್ಮ ಈಗ ಕಾರ್ನಲ್ಲಿ ಬರ್ತಾ ನೋಡಿದೆ, ಹೊಸ ಸೀರೆ ಹೊಡಿಸಿದ್ದ ಗೊಂಬೆಗೆ. ಸೂಪರ್ ಆಗಿತ್ತು. ನಿನ್ನ ಗಂಡನ ಜೇಬಿಗೆ ಕತ್ತರಿ ಹಾಕೋದಾದರೆ ನೋಡು ಅಂತ ಹೇಳಿ ನಕ್ಕೆ. ಅಮ್ಮ ನಗಲಿಲ್ಲ. ಅಲ್ಲ ಕಣೆ, ಏನಾಯಿತು ಅಂದಾಗ, ಏನಿಲ್ಲ, ತುಂಬ ಖುಷಿ ಅನ್ನಿಸ್ತಿದೆ. ಹೋಗಿ ಶವರ್ಗೆ ತಲೆ ಕೊಟ್ಟು ನಿಲ್ಲಬೇಕು, ಬರ್ತೀನಿ ಅಂತ ನಿಲ್ಲದೆ ಓಡಿದೆ. ಅಮ್ಮನದೊಂದು ಕ್ಲೋಸ್ ರಿಯಾಕ್ಷನ್ ಇರುತ್ತೆ ಅನ್ನೋದು ನನಗೆ ಗೊತ್ತು. ಶವರ್ ನೀರು ತುಸು ಬೆಚ್ಚಗಿದ್ದರಿಂದ ಮೈ ಮನಸ್ಸು ಮಜಾ ಅನ್ನಿಸದೇ ಇರಲಿಲ್ಲ. ಆ ಮಜಾದಲ್ಲಿ ಹಾಡು ತಾನಾಗೆ ಹೊರಬಂದದ್ದು ಸುಳ್ಳಲ್ಲ. ಅಲ್ಲಿ ನಿನ್ನ ಕಣ್ಣಲ್ಲೇ ಉಂಟು ಸಾಹಿತ್ಯ, ನಿನ್ನ ತುಟಿಯಲ್ಲೇ ಉಂಟು ಆತಿಥ್ಯ ಅಂತ ಹಾಡಿಬಿಟ್ಟೆ. ಹಾಡುತ್ತಾ ಛೇ, ಯಾಕಾದರೂ ಆ ಹಾಡು ಹಾಡಿದೆ ಅನ್ನಿಸ್ತು. ಅದನ್ನು ಬರೆದದ್ದು ಮತ್ತು ಹಾಡಿದ್ದು ಅವನೇ, ಆ ಪಾಪಿ. ಇದೊಂದೇ ಅಲ್ಲ, ಇಂಥ ಸುಮಾರು ಹಾಡು ಮಾಡಿದ್ದ ಅವನು. ಬಂಗಾರ ಬಂಗಾರ ನಿನ್ನ ಜೊತೆ ಶೃಂಗಾರ ಅಂತ ರಾಗ ಹಾಡಿದ್ದ. ಈ ಪಾಪಿ ಹುಡುಗರಿಗೆ ದೇವರು ಇಂಥ ಟ್ಯಾಲೆಂಟ್ ಕೊಟ್ಟಿರ್ತಾನೋ ಏನೋ. ಅವನ ಹಾಡುಗಳಿಗೆ ನಾನು ಬಹಳ ಬೇಗ ಬಿದ್ದು ಹೋಗಿದ್ದೆ. ನಾನು ಖುಷಿ ಪಡ್ತೀನಿ ಅಂತ ದಿನಕ್ಕೆ 10-15 ಶಾಹಿರಿಗಳು. ಅಬ್ಬಾ, ಈ ಹೆಣ್ಣು ಮಕ್ಕಳು ಹಾಳಾಗೋದೇ ಹೀಗೆ. ಹುಡುಗರು ಮಾಡೋ ಚೀಪ್ ಕಾಮಿಡಿಗಳಿಗೆ, ಈ ತಮಾಷೆ ತರಲೆಗಳಿಗೆ ಯಾಕೆ ಸೋತು ಬಿಡ್ತೇವೋ ಗೊತ್ತಿಲ್ಲ. ಹಾಗೆ ನಾನು ಸೋಲದೇ ಹೋಗಿದ್ದರೆ ತಲೆ ಒರೆಸುತ್ತಾ ರೂಮ್ಗೆ ಬಂದವಳಿಗೆ ಹಾಗನ್ನಿಸದೇ ಇರಲಿಲ್ಲ. ಸ್ವಲ್ಪ ಎಚ್ಚೆತ್ತುಕೋಬೇಕಾಗಿತ್ತು. ಅವತ್ತು ಹುಷಾರಾಗಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಜೀವನದ ದಾರಿ ಬೇರೆಯೇ ಆಗ್ತಿತ್ತು ಅನ್ನಿಸ್ತು. ಅಪ್ಪ ಅಮ್ಮನೇ ನೋಡಿ ಮದುವೆ ಮಾಡಿದ್ದಿದ್ರೆ ಇಷ್ಟು ಹೊತ್ತಿಗೆ ಒಬ್ಬ ಒಳ್ಳೆಯ ಹುಡುಗನ ಹೆಂಡತಿಯಾಗಿರ್ತಿದ್ದೆ. ಅವನ ತೆಕ್ಕೆಯಲ್ಲಿ ನಾನು ಬೀಗುತ್ತಿರುತ್ತಿದ್ದೆ. ಆ ಖುಷಿಯಲ್ಲಿ ನನ್ನ ಹೊಟ್ಟೆಯಲ್ಲಿ ಅವನ ತದ್ರೂಪ ಇರುತ್ತಿತ್ತು. ಆದರೆ ಇವತ್ತು ಖಾಲಿ. ನಾನು ದುಡುಕಬಾರ್ದಿತ್ತು, ಅಥವಾ ಆ ಸಂದರ್ಭದಲ್ಲಿ ಯಾರ ಮಾತು ತಲೆಗೂ ಹೋಗುವುದೇ ಇಲ್ಲವೇನೋ ಗೊತ್ತಿಲ್ಲ. ಅಪ್ಪ ಅಮ್ಮ ಇನ್ನಿಲ್ಲದ ಹಾಗೆ ಹೇಳಿದರು, ಈ ಹುಡುಗ ಬೇಡ ಕಣೆ, ನಮ್ಮ ಜಾತಿಯಲ್ಲ, ಅವರ ಭಾಷೆ ಬೇರೆ, ಅವರ ರೀತಿ ರಿವಾಜು ಪರಿಸರಗಳು ಬೇರೆ, ಅವರ ನಡವಳಿಕೆಗಳು ಬೇರೆ, ನಮಗೆ ಸರಿ ಹೊಂದಲ್ಲ. ನೀನು ಈ ಹುಡುಗನ ಬಗ್ಗೆ ಆಸೆ ಬಿಟ್ಟು ಬಿಡು. ನಾವು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀವಿ. ಮದುವೆ ಅಂತ ಅನ್ನೋದು ಹುಡುಗಾಟಿಕೆ ಅಲ್ಲ, ಜೀವನ ಪರ್ಯಂತ ಇರೋ ಅಂಥದ್ದು. ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂದರು. ಆದರೆ ಕೇಳೋ ಮನಸ್ಸು ನನ್ನದಾಗಿರಬೇಕಲ್ಲ. ಯಾವುದೋ ಉನ್ಮಾದದಲ್ಲಿದ್ದ ನನಗೆ ವಾಸ್ತವದ ಅರಿವೇ ಇರಲಿಲ್ಲ. ಇಲ್ಲಮ್ಮ, ನಮ್ಮ ಪ್ರೀತಿ ದೊಡ್ಡದು. ನನ್ನ ಜಾತಿಗಿಂತ ಪ್ರೀತಿ ಮುಖ್ಯ. ಅವನು ನನ್ನನ್ನು ಇನ್ನಿಲ್ಲದ ಹಾಗೆ ನೋಡ್ಕೋತಾನೆ. ನನ್ನನ್ನು ಒಂದು ಕ್ಷಣ ಬಿಟ್ಟಿರೋದಿಲ್ಲ. ಅವನನ್ನು ಬಿಟ್ಟು ಕನಸು ಮನಸ್ಸಿನಲ್ಲೂ ಬೇರೆ ಹುಡುಗನನ್ನು ನಾನು ಮದುವೆ ಮಾಡಿಕೊಳ್ಳೋದಿಲ್ಲ. ನೀವು ಅವನ ಜೊತೆನೇ ನನ್ನ ಮದುವೆ ಮಾಡಿಕೊಡಿ ಅಂದೆ. ಅವರಾದರೂ ಏನು ಮಾಡಬಹುದಿತ್ತು? ನನ್ನ ಗೆಳತಿಯ ಕಡೆಯಿಂದ ನನಗೆ ಬುದ್ಧಿ ಹೇಳಿಸೋಕೆ ನೋಡಿದರು. ನನ್ನ ಕಸಿನ್ ಕಡೆಯಿಂದ ಹೇಳಿಸಿದ್ರು. ಆದರೆ ನಾನು ಜಗ್ಗಲಿಲ್ಲ. ಮುಂದೆ ಒಂದು ದುರಂತ ಅಧ್ಯಾಯಕ್ಕೆ ನಾನು ನಾಯಕಿ ಆಗಬೇಕಿತ್ತಲ್ಲ. ಹಾಗಾಗಿ ನಾನು ಹಠ ಹಿಡಿದು ಕೂತುಬಿಟ್ಟೆ. ಅಲ್ಲಿಗೆ ಅಪ್ಪ ಅಮ್ಮ ಅಸಮಾಧಾನದಿಂದಲೇ ನಮ್ಮ ಮದುವೆಯನ್ನು ನೆರವೇರಿಸಿಕೊಟ್ಟರು. ಅದ್ಧೂರಿಯಾಗಿ ಮದುವೆ ನಡೆಯಿತು. ನನ್ನನ್ನು ಹುಡುಗನ ಕೈಗೆ ಒಪ್ಪಿಸಿ ಅವರ ಮನೆಗೆ ಕಳಿಸುವಾಗಲಂತೂ ದುಃಖದ ಕಟ್ಟೆ ಹೊಡೆದು ಅತ್ತು ಬಿಟ್ಟರು. ಅದರಲ್ಲೂ ಅಪ್ಪನ ಕಣ್ಣೀರು ನನಗೆ ನೋಡಲಾಗಲಿಲ್ಲ.
ಆದರೆ ಅಳುತ್ತಾ ಅವರಿಂದ ಬೀಳ್ಕೊಟ್ಟು ಕಾರಿನ ಹಿಂದಿನ ಸೀಟಿನಲ್ಲಿ ಅವನ ಕೈ ಹಿಡಿದು ಸಾಗುತ್ತಿರುವಾಗ ಎಲ್ಲ ನೋವು ಮರೆತು ಹೋಗಿತ್ತು. ಅಲ್ಲಿಂದ ಮುಂದೆ ನಮ್ಮದೇ ಪ್ರೇಮ ಕಾಶ್ಮೀರ. ನಾವಿಬ್ಬರು ಬೆರೆತದ್ದೆಷ್ಟೋ, ಆವರಿಸಿದ್ದೆಷ್ಟೋ ಅನ್ನುವುದಕ್ಕೆ ಲೆಕ್ಕವೇ ಇಲ್ಲ. ಸುಖಕ್ಕೆ ಯಾರಾದರೂ ಲೆಕ್ಕವಿಟ್ಟಾರೆ? ಮೊದಲ 6 ತಿಂಗಳು ಕಳೆದು ಹೋದದ್ದೇ ಗೊತ್ತಾಗಲಿಲ್ಲ. ಪ್ರತಿಕ್ಷಣ ಪ್ರತಿದಿನ ನನ್ನ ಸುತ್ತಮುತ್ತಲೇ ಅವನು ಇದ್ದು ಆವರಿಸಿಕೊಳ್ಳುತ್ತಿದ್ದ. ಅವನ ಎದೆಯ ನಡುವಲ್ಲಿ ಕರಗಿ ಹೋಗುವುದು ಇನ್ನಿಲ್ಲದ ಆಪ್ಯಾಯಮಾನ ಅನ್ನಿಸದೇ ಇರಲಿಲ್ಲ. ಮತ್ತೆ ಮತ್ತೆ ಅವನ ಎದೆಯಲ್ಲಿ ಹುದುಗಿ ಹೋಗುವ ಸಂಭ್ರಮಕ್ಕೆ ನಾನು ಪಕ್ಕಾಗುತ್ತಿದ್ದೆ. 6 ತಿಂಗಳು ಕಳೆಯಿತು. ಆಮೇಲೆ 6 ತಿಂಗಳಲ್ಲಿ ಅವನಿಗೆ ನನ್ನ ಕಡೆ ನಿಷ್ಠೆ ಕಡಿಮೆಯಾಗುತ್ತಾ ಬಂತು. ಮುಂಚಿನ ಉತ್ಸಾಹ, ಆತ್ಮೀಯತೆ, ಒಡನಾಟ, ತುಂಟತನ ಎಲ್ಲವೂ ಕಡಿಮೆಯಾಗುತ್ತಾ ಬಂತು. ಅವನು ನನ್ನನ್ನು ಕಾಡುವುದನ್ನೇ ಮರೆತು ಬಿಟ್ಟಿದ್ದ. ನನಗೆ ಏನೋ ಕಳಕೊಂಡ ಭಾವ. ಯಾಕೆ ಇವನು ವಿಮುಖನಾಗ್ತಿದ್ದಾನೆ, ನನ್ನಲ್ಲಿ ಯಾಕೆ ಆಸಕ್ತಿ ಇಲ್ಲ ಅಂತ ಮಿಡುಕತೊಡಗಿದೆ. ನಾನೇ ಒತ್ತಾಯ ಮಾಡಿ ಅವನಿಂದ ಪ್ರೀತಿ ಪಡೆಯುವಂತಾಯಿತು. ನನಗೆ ಪ್ರೀತಿಯಲ್ಲಿ ಕೊರತೆ ಮಾಡಬೇಡ ಅಂತ ಅವನ ಎದೆ ತೋಯಿಸಿ ಅಳುವಂತಾಗಿತ್ತು. ಆದರೂ ಅವನು ಬಲವಂತಕ್ಕೆ ಬರುತ್ತಿದ್ದನೇ ಹೊರತು ಪ್ರೀತಿಯಿಂದ ಅಲ್ಲ. ಈ ಸಂಕಟದಲ್ಲಿ ತೊಯ್ದು ಹೋದವಳಿಗೆ ಕಡೆಗೆ ಗೊತ್ತಾದದ್ದು ಅವನ ನಡವಳಿಕೆಯಲ್ಲಿ ಆದ ಬದಲಾವಣೆ. ಈ ನಡುವೆ ಸಿಕ್ಕಾಪಟ್ಟೆ ಮೊಬೈಲ್ನಲ್ಲಿ ಅಂಟಿಕೊಂಡಿದ್ದ. 3 ಹೊತ್ತು ಮಾತು ಮಾತು ಮಾತು. ಯಾರೊಂದಿಗೂ ಗೊತ್ತಿಲ್ಲ. ಕೇಳಿದರೆ ಆಫೀಸಿನಿಂದ ಅನ್ನುತ್ತಿದ್ದ. ಬೇರೆಯವರ ಮೊಬೈಲ್ ತೆಗೆದು ನೋಡಬಾರದು ಅನ್ನೋ ಕಾನ್ಸೆಪ್ಟ್ ಇಟ್ಟುಕೊಂಡಿದ್ದ ನಾನು ಅದಕ್ಕೆ ಬ್ರೇಕ್ ಮಾಡಿ ನೋಡದೆ ಸತ್ಯ ತಿಳಿಯುವುದಿಲ್ಲ ಅನ್ನಿಸಿತು. ಅದೊಂದು ದಿನ ಅವನು ಸ್ನಾನಕ್ಕೆ ಹೋಗಿದ್ದಾಗ ಮೊಬೈಲ್ ತೆರೆದು ನೋಡಿ ಗಾಬರಿಯಾಗಿ ಹೋದೆ. ಅವನು ಮುಚ್ಚಿಟ್ಟ ಸತ್ಯ ಬಹಿರಂಗವಾಗಿತ್ತು. 1 2 108 SMS. ಅಲ್ಲಿ ನೀನಿಲ್ಲದೆ ನಾನಿಲ್ಲ, ಇವತ್ತು ಸಂಜೆ ಸಿಕ್ಕೋಣ, ರಾತ್ರಿ ಇಡೀ ನಿನ್ನದೇ ನೆನಪು, ನಿನ್ನ ಒಂದು ಸ್ಮೈಲ್ ಸಾಕು, ಉಪವಾಸ ಇದ್ದೇನೆ, ಇತ್ಯಾದಿ ಇತ್ಯಾದಿ ರೊಮ್ಯಾಂಟಿಕ್ SMS. ನಾನು ದಂಗಾಗಿ ಹೋದೆ. ನನ್ನಿಂದ ವಿಮುಖನಾಗಲು ಇದೇ ಕಾರಣ ಅಂತ ಗೊತ್ತಾಗದೇ ಇರಲಿಲ್ಲ. ನನಗೆ ತಡೆಯಲಾಗಲಿಲ್ಲ. ಅವನ ಬಳಿ ದೊಡ್ಡ ಜಗಳ ಮಾಡಿದೆ. ಯಾರಿವಳು? ಏನಿವಳ ಜೊತೆ ಚಲ್ಲಾಟ ನಿಮ್ಮದು? ಮಾನ ಮರ್ಯಾದೆ ಇಲ್ವಾ ಇವಳಿಗೆ? ಏನಿಷ್ಟು SMS ಕಳಿಸಿದ್ದಾಳೆ? ನಿಮಗಾದರೂ ಜ್ಞಾನ ಬೇಡವಾ? ಏನಿವಳ ಜೊತೆ ಫ್ರೆಂಡ್ಶಿಪ್? ಅವಳ ಜೊತೆ ನಿಮಗೆ ಮದುವೆ ಆಗಿದೆ ಅನ್ನೋದು ಗೊತ್ತಾಗೋದು ಬೇಡವಾ ಅಂತ ನಾನು ಜಗಳಕ್ಕೆ ಬಿದ್ದೆ. ಎಲ್ಲ ಕೇಳಿಸಿಕೊಂಡು ಅವನಂದ, ಈಗ ನಿಂಗೆ ಆಗಿದ್ದೇನು? ನನ್ನ ಅವಳ ಜೊತೆ ಫ್ರೆಂಡ್ಶಿಪ್ ಇದೆ, ಮುಂದಕ್ಕೂ ಇರುತ್ತೆ ಅಂದಾಗ ನಾನು ಭೂಮಿಗಿಳಿದು ಹೋಗಿದ್ದೆ. ನಾನು ಪ್ರೀತಿಸಿದ ನನ್ನ ಪ್ರೀತಿಯ ಹುಡುಗ ಇವನು ಅಂತ ನಾನು ಗಾಬರಿಗೊಂಡಿದ್ದೆ. ಕೆಲವು ತಿಂಗಳ ಹಿಂದೆ ನನ್ನನ್ನು ಚಿನ್ನ ರನ್ನ ಅಂತ ಕೇಳಿ ಇನ್ನಿಲ್ಲದ ಹಾಗೆ ಮುದ್ದಿಸಿದ್ದ ನನ್ನ ಪ್ರಿಯತಮ ಇವನೇನಾ ಅಂತ ನಾನು ಕಳವಳಗೊಂಡೆ. ಆದರೆ ಅಲ್ಲಿಂದ ಮುಂದೆ ಬಯಲಾದ ಸತ್ಯಗಳೇ ಬೇರೆ. ಅವನು ನನಗಿಂತ ಮುಂಚೆಯೇ ಒಂದು ಮದುವೆಯಲ್ಲದ ಮದುವೆ ಮಾಡಿಕೊಂಡಿದ್ದ. 4-6 ತಿಂಗಳ ಕಾಲ ಅವಳೊಂದಿಗೆ ಸಂಸಾರ ಮಾಡಿದ್ದ. ಆಮೇಲೆ ಅವಳ ಜೊತೆ ಸುಖ ಸಂತೋಷವೆಲ್ಲ ಮುಗಿದ ಮೇಲೆ ಉಂಡೆಲೆ ಎಸೆದು ಬಿಡುವಂತೆ ಅವಳನ್ನು ಬಿಸಾಡಿ ಬಿಟ್ಟಿದ್ದ. ಕಮಿಟ್ಮೆಂಟ್ ಇಲ್ಲದ ಕಾರಣ ಅದು ಅಲ್ಲಿಗೆ ಮುಗಿದು ಹೋಗಿತ್ತು. ಅಲ್ಲಿಂದ ಹೊಸ ಬೇಟೆಗೆ ಶುರುವಿಟ್ಟುಕೊಂಡ. ಆಗ ಸಿಕ್ಕದ್ದೇ ನಾನು. ನನ್ನನ್ನು ಹೇಗಾದರೂ ಅದೇ ರೀತಿ ಮದುವೆಯಲ್ಲದ ಮದುವೆ ಮಾಡಿಕೊಂಡು ಜೇಂಕರಿಸಿ ಬಿಡಬಹುದಿತ್ತು ಅಂತ ಲೆಕ್ಕ ಹಾಕಿದ್ದ. ಆದರೆ ನಾನು ಮದುವೆ ಕಮಿಟ್ಮೆಂಟ್ ಬಗ್ಗೆ ಸೀರಿಯಸ್ ಆಗಿರುವುದನ್ನು ಗಮನಿಸಿ ಅವನು ವಿಧಿಯಿಲ್ಲದೆ ಮದುವೆ ಅನ್ನೋ ಬಂಧನಕ್ಕೆ ಒಳಗಾಗಿದ್ದ. ಯಾವಾಗ ನನ್ನ ಜೊತೆ ಅವನಿಗೆ ಇದ್ದ ಕಾತುರ, ಕುತೂಹಲ, ಸಂಭ್ರಮಗಳು ಕಡಿಮೆಯಾದವೋ ನನ್ನಿಂದ ವಿಮುಖನಾಗಿ ಮತ್ತೊಬ್ಬಳ ಕಡೆ ಹಾರಲು ಸಜ್ಜಾದ. ಅಲ್ಲಿಂದ ಮುಂದಕ್ಕೆ ನಡೆದಿದ್ದು ನನಗೆ ಬೇಡದ ಸನ್ನಿವೇಶಗಳು. ನನ್ನ ದಾಂಪತ್ಯ ಫೇಲ್ ಆಯಿತು ಅಂತ ನನ್ನ ಅಪ್ಪ ಅಮ್ಮನ ಮುಂದೆ ಬಂದು ನಿಲ್ಲಬಾರದು, ಅವರೆದುರು ಚೆನ್ನಾಗಿ ಬಾಳಿ ಅವರ ಮೆಚ್ಚುಗೆ ಗಳಿಸಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದು ನನ್ನ ಲಗೇಜ್ ಇತ್ಯಾದಿ ಎಲ್ಲ ತೆಗೆದುಕೊಂಡು ಅಪ್ಪನ ಮನೆಗೆ ಸೋತ ಮುಖದಲ್ಲಿ ಬಂದೆ. ಮುಂಚೆಯೇ ಕಳವಳದಲ್ಲಿದ್ದ ಅಪ್ಪ ಅಮ್ಮನಿಗೆ ನಾನು ವಿವರಿಸಿ ಹೇಳುವುದು ಏನೂ ಬೇಕಾಗಿರಲಿಲ್ಲ. ಎಲ್ಲ ಅರ್ಥವಾಗಿತ್ತು. ನನ್ನನ್ನು ಮದುವೆ ಮನೆಯಿಂದ ಕಳಿಸುವಾಗ ಹತ್ತಿದ್ದಕ್ಕಿಂತ ಇಲ್ಲಿ ಹೆಚ್ಚಾಗಿ ಇಬ್ಬರು ಹತ್ತು ಬಿಟ್ಟರು. ಅಲ್ಲಿಗೆ ನಾನು ಬಸವಳಿದು ಹೋದೆ. ಇನ್ನು ಹ್ಞೂ ಅನ್ನೋದಾದರೆ ಮತ್ತೆ ಮಾತನಾಡ್ತೀವಿ, ಪ್ಯಾಚಪ್ ಮಾಡೋಣ ಅಂದರು ಅಪ್ಪ. ಇಲ್ಲಪ್ಪ ಬೇಡ, ಮನಸ್ಸು ಬದಲಾಯಿಸೋ ಮೈ ಬದಲಾಯಿಸೋ ಗಂಡು ನನಗೆ ಬೇಡ ಅಂದೆ. ಒಂದು ಅವಕಾಶ ಕೊಟ್ಟು ನೋಡೋಣ ಅಂದರು ಅಮ್ಮ. ಸಾಧ್ಯನೇ ಇಲ್ಲ, ವಂಚಕನ ಜೊತೆ ಒಂದು ಕ್ಷಣ ಇರೋದಿಲ್ಲ, ಅವನಿಂದ ಬಿಡುಗಡೆ ಮಾಡಿಸಿ ಅಂತ ಕೈ ಮುಗಿದೆ. ಅಲ್ಲಿಗೆ ಅವನ ಜೊತೆ ಸಂಬಂಧಕ್ಕೆ ಎಳ್ಳು ನೀರು ಬಿಡುವುದು ಅಂತ ತೀರ್ಮಾನವಾಯಿತು. ಅವನು ಕೂಡ ಡಿವೋರ್ಸ್ಗೆ ತುದಿಗಾಲಲ್ಲಿ ನಿಂತಿದ್ದ. ಲಾಯರ್ ಸಮ್ಮುಖದಲ್ಲಿ ತಿಲಾಂಜಲಿ ಬಿಡುವ ಕಾರ್ಯಕ್ರಮಕ್ಕೆ ನಾಂದಿ ಹಾಡಲಾಯಿತು. ನಾನು ಒಪ್ಪಿಗೆ ಕೊಟ್ಟು ಬಂದೆ. ಅದಾಗಿ 6 ತಿಂಗಳ ಪೀರಿಯಡ್ ಬಂತು. ಆ ಸಮಯದಲ್ಲಿ ನಾವು ಒಂದಾಗಬಹುದೇ ಅನ್ನುವ ಪ್ರಯತ್ನ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಅದು ಸಾಧ್ಯ ಆಗೋದು ಬೇಡ ಅಂತ ಅವನು ಮನಸ್ಸಿನಲ್ಲಿತ್ತು.
ಈಗಾಗಲೇ ಮತ್ತೊಬ್ಬಳ ತೆಕ್ಕೆಯಲ್ಲಿದ್ದವನಿಗೆ ನಾನು ಹಳತಾಗಿದ್ದೆ. ಅವನ ಸಂಪರ್ಕ ತಪ್ಪಿದರೆ ಸಾಕು ಅಂತ ನಾನು ಕೈ ಮುಗಿದಿದ್ದೆ. ಈಗ ಎಲ್ಲವೂ ನಿರಾಳ. ನಾನು ಕೂದಲನ್ನು ಹೇರ್ ಡ್ರೈಯರ್ನಿಂದ ಒಣಗಿಸುವಾಗ ಅಮ್ಮ ಬಂದರು. ಲಾಯರ್ ಬಂದಿದ್ದಾರೆ ನೋಡು, ಏನೋ ಮಾತನಾಡಬೇಕಂತೆ ಅಂದರು. ನಾನು ಗೊಂದಲದಲ್ಲಿದ್ದೆ. ಎಲ್ಲ ಮುಗಿಯಿತಲ್ಲ, ಇನ್ನೇನಿದೆ? ಗೊತ್ತಿಲ್ಲ, ಮಾತನಾಡು ಹೋಗು ಅಂದರು. ವಿಧಿಯಿಲ್ಲದೆ ನಾನು ಮೂವ್ ಆದೆ. ಅಮ್ಮನೂ ಹಿಂದೆ ಬಂದರು. ಹಾಲ್ನಲ್ಲಿ ಲಾಯರ್ ಅಪ್ಪನ ಜೊತೆ ಮಾತನಾಡ್ತಿದ್ರು. ನಾನು ಮತ್ತೆ ಅಮ್ಮ ಬರ್ತಿದ್ದ ಹಾಗೆ ಮಾತಿಗೆ ಶುರುವಿಟ್ಟರು. ನೋಡಿ, ನಾನು ಅವನ ಜೊತೆ ಮಾತನಾಡಿದೆ. ಸಂಬಂಧ ಮುರ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದಾನೆ. ಈಗ ನಿಮಗೆ ಕೊಡೋ ಜೀವನಾಂಶದ ಬಗ್ಗೆ ಮಾತು ಬಂತು. ಅವನು ತಿಂಗಳು ದುಡ್ಡು ಕೊಡೋ ಬದಲು ಒಂದೇ ಸಾರಿ ಇಷ್ಟು ದುಡ್ಡು ಅಂತ ಕೊಟ್ಟು ಕೈ ತೊಳ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾನೆ. ಹೇಳಿ, ಎಷ್ಟು ಲಕ್ಷಕ್ಕೆ ಮಾತಾಡಲಿ? ಎಷ್ಟು ಬೇಕು ಹೇಳಿ ಜೀವನಾಂಶ? ಏನು ಪರಿಹಾರ ಕೋರ್ತೀರಿ? 2 ಕೋಟಿ ಅಂದೆ. ಎಲ್ಲ ದಂಗಾಗಿ ಹೋದರು. 2 ಕೋಟಿಯಾ? ಅಲ್ಲ, ಹೀಗೆ ಕೇಳಿದರೆ ಹೇಗೆ? ಅಷ್ಟೆಲ್ಲ ಹೇಗೆ ಕೇಳೋಕ್ಕೆ ಸಾಧ್ಯ ಆಗುತ್ತೆ? ಒಂದು ಲೆಕ್ಕಾಚಾರ ಇರುತ್ತೆ ಮೇಡಮ್. ಒಂದು ಅಮೌಂಟ್ ಹೇಳಿ, ಸೆಟ್ ಮಾಡೋಣ ಅಂದರು. ಹೌದು ಸರ್, ನನಗಾಗಿರೋ ನೋವಿಗೆ, ನಾನು ಅನುಭವಿಸಿರೋ ಸಂಕಷ್ಟಕ್ಕೆ ಅವನು ಕೊಡೋದು ಕಡಿಮೆಯೇ. ಸಮಾಜದಲ್ಲಿ ನನಗಾದ ಅವಮಾನಕ್ಕೆ ಅವನು ಎಷ್ಟು ಬೆಲೆ ಕಟ್ಟೋಕ್ಕೆ ಸಾಧ್ಯ? ಅಪ್ಪ ಅಮ್ಮನಿಗೆ ನಾನು ಕೊಟ್ಟ ನೋವು, ಈ ಎಲ್ಲದಕ್ಕೂ ಎಷ್ಟು ಕೊಡ್ತಾನೆ ಅವನು? ಏನು ತುಂಬ್ತಾನೆ ಅವನು? ನಷ್ಟ ಹೇಗೆ ಭರಿಸ್ತಾನೆ ಹೇಳಿ ಅಂದಾಗ ಅವರಲ್ಲಿ ಮಾತಿರಲಿಲ್ಲ. ಲಾಯರ್, ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ, ಆದರೆ ಎಮೋಷ್ನಲ್ ಆಗೋದು ಬೇಡ. ಒಳ್ಳೆ ಅಮೌಂಟೇ ವಸೂಲಿ ಮಾಡೋಣ. ಹೇಳಿ, ಏನು ಕೇಳಲಿ? ಅವನಿಗೆ ಹಣದ ಅಹಂಭಾವ ಇದೆ. ಎಷ್ಟಾದರೂ ಸರಿ ಕೊಟ್ಟು ಬಿಸಾಕೋಣ ಅನ್ನೋ ಥರ ಇದ್ದಾನೆ. ಕೇಳಿ ಅಂದರು. ಅಪ್ಪ ಅಮ್ಮನ ಮುಖ ನೋಡಿದೆ. ಅವರು ಎಲ್ಲವನ್ನೂ ನನಗೆ ಬಿಟ್ಟಿದ್ದರು. ಒಂದು ದಟ್ಟ ಮೌನ ಆವರಿಸಿತ್ತು. ನಾನು ಮತಿಸಿಬಿಟ್ಟೆ. ಯಾರು ನಾನು? ಒಬ್ಬ ಸಭ್ಯ ಅಪ್ಪ ಅಮ್ಮನ ಮಗಳು. ಯಾರೊಂದಿಗೂ ಕೈಚಾಚದೆ ಬದುಕೋದನ್ನ ಅಪ್ಪ ಹೇಳಿಕೊಟ್ಟಿದ್ದರು. ಉಪವಾಸ ಇದ್ದರೂ ಊಟ ಆಯಿತು ಅಂತ ಹೇಳಿ ಮರ್ಯಾದೆ ಉಳಿಸ್ಕೊಳ್ತಿದ್ದ ಜನ ನಾವು. ಈಗ ಮತ್ತೊಬ್ಬನ ಹಣಕ್ಕೆ ಕೈ ಒಡ್ಡುವುದಾ? ಅದರಲ್ಲೂ ಒಬ್ಬ ಕ್ಷುದ್ರ ವ್ಯಕ್ತಿಯ ಹಣಕ್ಕೆ. ಆತ ನನಗೆ ಪರಿಹಾರವನ್ನೇ ಕೊಡ್ತಿದ್ದಾನೆ ನಿಜ, ಆದರೆ ಯಾವ ಪರಿಹಾರ ಕೊಟ್ಟಾನು? ಜೀವನವಿಡೀ ಕೊನೆ ತನಕ ಇರ್ತೀನಿ ಅಂತ ಬಂದವನು ನಡು ರಸ್ತೆಯಲ್ಲಿ ಕೈ ಬಿಟ್ಟು ಹೋದನಲ್ಲ, ಅದಕ್ಕೆ ಈ ಹಣ ಪರಿಹಾರವೇ? ಅವನು ಕೊಡೋ ಲಕ್ಷ ಹಣ ನನ್ನ ನೋವುಗಳಿಗೆ, ನನ್ನ ದುಗುಡಗಳಿಗೆ, ನನ್ನ ಬಿಕ್ಕು ದನಿಗೆ, ನಿದ್ರೆ ಇಲ್ಲದ ರಾತ್ರಿಗಳಿಗೆ ಪರಿಹಾರ ಕೊಡಬಲ್ಲದೆ? ಇಡೀ ಬದುಕು ಒಂದೇ ಹಾದಿಯಲ್ಲಿ ಜಂಟಿ ಪಯಣ ಅಂತ ಅವನ ಹೆಜ್ಜೆ ಬದಿಗೆ ನನ್ನ ಹೆಜ್ಜೆ ಹಿಡುತ್ತಾ ಕೈ ಬೆರಳ ಹೆಣಿಗೆ ಹಾಕುತ್ತಾ ಬಹುದೂರ ಸಾಗುವ ಕನಸಿಗೆ ತುಂಬಲಾರದ ನಷ್ಟವಾಯಿತಲ್ಲ, ಅದಕ್ಕೇನು ಪರಿಹಾರ ಕೊಡಬಲ್ಲ? ಏನೊಂದು ಪರಿಹಾರ ಕೊಡದ ಅವನ ಹಣ ನನಗೆ ಯಾಕೆ? ಜೀವನವಿಡೀ ಅವನ ಹಂಗಿನಲ್ಲಿ ಇದ್ದೀನಿ ಅಂತನ್ನೋ ಅವನ ಹಣ ಇಟ್ಟುಕೊಂಡು ನಾನು ನೆಮ್ಮದಿಯಾಗಿ ಅನ್ನ ತಿನ್ನಲಾದೀತೆ? ನನ್ನ ಆತ್ಮಗೌರವದ ಪಾಡೇನು? ನನ್ನ ವ್ಯಕ್ತಿತ್ವದ ಗತಿಯೇನು? ಆರಿಲ್ ಎಂದರೆ ಅಚ್ಚ ಕನ್ನಡದಲ್ಲಿ ನಕ್ಷತ್ರ. ನನ್ನ ಮಗಳು ಸದಾ ರಾರಾಜಿಸುತ್ತಿರಲಿ ಅಂತ ಇಟ್ಟ ಹೆಸರು. ಅಷ್ಟೆಲ್ಲ ಕನಸು ಅಭಿಮಾನಗಳನ್ನು ಮೈತುಂಬಿಕೊಂಡು ಬೆಳೆದ ನಾನು ಮತ್ತೊಬ್ಬನ ಹಂಗಿಗೆ ಒಳಗಾಗಲೇ? ಯಾಕೋ ನಾನೆಂಬ ನನ್ನತನವೇ ದೊಡ್ಡದು ಅನ್ನಿಸತೊಡಗಿತು. ಮರುದಿನವೇ ನಾನು ಸಾರ್ವಜನಿಕವಾಗಿ ಡಿಕ್ಲೇರ್ ಮಾಡಿಬಿಟ್ಟೆ. ನಾನು ನನ್ನ ವಿವಾಹ ವಿಚ್ಛೇದನದ ಕಾರಣಕ್ಕೆ ಜೀವನಾಂಶ ಯಾವುದೇ ಪಡೆಯುತ್ತಿಲ್ಲ. ಅದು ನನಗೆ ಬೇಕಾಗಿಲ್ಲ. ನನ್ನ ಜೀವನ ನಾನೇ ಕಟ್ಕೋತೀನಿ ಹೊರತು ಇನ್ಯಾರದ್ದೋ ಹಂಗಿನ ಹಣದಿಂದಲ್ಲ. ನನಗೆ ಪರಿಹಾರ ಕೊಡಲು ಅವನು ಯಾರು? ಅಲ್ಲಿಗೆ ನಾನು ನಿರಾಳವಾಗಿ ಬಿಟ್ಟೆ. ಅದಾಗಿ ಒಂದು ದಿನ ಯಾರೋ ಫೋನ್ ಮಾಡಿ ಹೇಳಿದರು, ಅವನಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾನೆ ಅಂತ. ನಾನು ನಿಟ್ಟುಸಿರು ಬಿಟ್ಟು ಮುನ್ನಡೆದು ಬಿಟ್ಟೆ. ಅವನ ಕರ್ಮ ವಿಧಿ ಅವನ ಹಣೆಯಲ್ಲಿ ಬರದಾಗಿತ್ತು. ಇವಳು ಒಂಟಿಯಾಗಿ ಜೀವನ ಕಟ್ಕೊಂಡು ತಾಯಿ ತಂದೆನ ನೋಡ್ಕೊಳ್ತಾ ಖುಷಿಯಾಗಿದ್ಲು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಕತೆನ ಕೇಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.